ಚೈನಾ ತಾವೊಂದು ಮಿಲಿಟರಿ ಸೂಪರ್ ಪವರ್ ಅಂತ ಹೇಳಿ ಜಗತ್ತಿಗೆ ಹೇಳ್ಕೊಂಡು ಬಂದಿದೆ. ಚೈನಾದ ಮಿಲಿಟರಿ ರಷ್ಯನ್ ಮಿಲಿಟರಿಗಿಂತ ಪವರ್ಫುಲ್ ಆಗಿದೆ ಅಂತ ಹೇಳಿ ಚೈನಾ ಜಗತ್ತಿಗೆ ತೋರಿಸ್ಕೊಂಡು ಬಂದಿದೆ. ಅಷ್ಟೇ ಅಲ್ಲ, ತಾನು US ಕೂಡ ಕಾಂಪಿಟೇಷನ್ ಕೊಡೋ ಥರ ತನ್ನ ಮಿಲಿಟರಿ ಪವರನ್ನು ಬೆಳೆಸ್ಕೊಂಡಿದ್ದೀನಿ ಅಂತ ಹೇಳ್ತದೆ. ಆದರೆ ಅದು ಎಷ್ಟು ನಿಜ ಮತ್ತೆ ಎಷ್ಟು ಪ್ರೊಪಗಂಡಾದಿಂದ ಕೂಡ್ಕೊಂಡಿದೆ ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಚಾನೆಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕನ್ನು ಕೂಡ ಕೊಡಿ. ನಾವು ಚೈನಾದ ಮಿಲಿಟರಿಯ ನೈಜತೆಯನ್ನು ಅರ್ಥ ಮಾಡ್ಕೋಬೇಕು. ಎಷ್ಟು ಪ್ರೊಪಗಂಡಾ ಇದೆ, ಆಮೇಲೆ ನಿಜವಾಗ್ಲೂ ಚೈನೀಸ್ ಮಿಲಿಟರಿ ಪವರ್ಫುಲ್ ಆಗಿದೆಯಾ ಅಥವಾ ಇಲ್ವಾ ಅದನ್ನು ನಾವು ರ್ಯಾಷನಲಿ ನೋಡಬೇಕಾಗುತ್ತೆ. ಯಾವುದೇ ಇಮೋಷನಿಂದ ನೋಡಬಾರ್ದು. ನಿಜವಾಗ್ಲೂ ಅದರ ಮಿಲಿಟರಿ ಪವರ್ ಎಷ್ಟಿದೆ. ಯಾಕಂದರೆ ಚೈನಾ ಒಂದು ದೊಡ್ಡ ದೇಶ, ಸಾಕಷ್ಟು ಬಜೆಟನ್ನು ತನ್ನ ಮಿಲಿಟರಿ ಮೇಲೆ ಅದು ಖರ್ಚು ಮಾಡುತ್ತೆ. ಸೊ ನ್ಯಾಚುರಲಿ ಭಾರತದಂಥ ದೇಶದ ಮಿಲಿಟರಿ ಪವರ್ ಜೊತೆ ನಾವು ಕಂಪೇರ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಇದ್ರೂ ಇರ್ಬೋದು. ಆದರೆ ಅದನ್ನು ನಾವು ಇಮೋಷ್ನಲ್ ಆಗಿ ನೋಡಬಾರ್ದು. ಸೊ ಹೀಗಾಗಿ ನಾವು ಚೈನಾದ ಎಲ್ಲ ವೆಪನ್ಸ್ ಏನು ಕ್ಯಾಟಗರಿ ಇದೆ ಆ ಕ್ಯಾಟಗರಿ ಬೈ ಕ್ಯಾಟಗರಿ ನೋಡಿಕೊಂಡು ಯಾವ ಕ್ಯಾಟಗರಿಯಲ್ಲಿ ಚೈನಾ ಪವರ್ಫುಲ್ ಆಗಿದೆ, ಆಮೇಲೆ ಯಾವ ಕ್ಯಾಟಗರಿಯಲ್ಲಿ ಚೈನಾ ಪ್ರೊಪಗಂಡಾ ಮಾಡ್ತಾ ಇದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹೀಗಾಗಿ ಎಂಡ್ವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಫ್ಯಾಕ್ಟ್ಸ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಚೈನಾದ ಹತ್ರ ಇವತ್ತು ಒಂದು ಲಾರ್ಜ್ ಮಿಲಿಟರಿ ಇರೋದಂತೂ ನಿಜ. ಅಂದರೆ ನಂಬರ್ ಆಫ್ ಸೋಲ್ಜರ್ಸ್ ಲೆಕ್ಕಕ್ಕೆ ನೋಡಿದಾಗ ಚೈನಾ ನ್ಯಾಚುರಲಿ ಪಾಪ್ಯುಲೇಷನಲ್ಲಿ ಜಾಸ್ತಿ ಇದೆ, ಅದರ ಏರಿಯಾ ಕೂಡ ಬಹಳ ದೊಡ್ಡದಾಗಿದೆ. ಚೈನಾ ಒಂದು ದೊಡ್ಡ ದೇಶ. ಹೀಗಾಗಿ ಆ ಒಂದು ದೊಡ್ಡ ಏರಿಯಾವನ್ನು ನೀವು ಕವರ್ ಮಾಡಬೇಕು, ಅದರ ಸೆಕ್ಯೂರಿಟಿಯನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ನಿಮಗೆ ಫುಟ್ ಸೋಲ್ಜರ್ಸ್ ಅಂದರೆ ಸೈನಿಕರು ಬೇಕೇ ಬೇಕಾಗುತ್ತಾರೆ. ಹೀಗಾಗಿ ಪೀಪಲ್ಸ್ ಲಿಬರೇಷನ್ ಆಫ್ ಆರ್ಮಿ, ಚೈನಾದ ಆರ್ಮಿಯನ್ನು ಪೀಪಲ್ಸ್ ಲಿಬರೇಷನ್ ಆಫ್ ಆರ್ಮಿ ಅಥವಾ ಶಾರ್ಟ್ ಫಾರ್ಮಲ್ಲಿ PLA ಅಂತ ಹೇಳಿ ನಾವು ಕರಿತೀವಿ. ನಂಬರ್ ಆಫ್ ಸೋಲ್ಜರ್ಸ್ ಲೆಕ್ಕದಲ್ಲಿ ಖಂಡಿತವಾಗ್ಲೂ ಚೈನಾದಲ್ಲಿ ಇವತ್ತು ಸಂಖ್ಯೆ ಜಾಸ್ತಿ ಇದೆ. ಆಮೇಲೆ ಎರಡನೇ ದೊಡ್ಡ ಕ್ಲೇಮ್ ಚೈನಾ ಏನು ಮಾಡುತ್ತೆ ಅಂತಂದರೆ, ನನ್ನ ಹತ್ರ ಸ್ಟೆಲ್ತ್ ಫೈಟರ್ ಜೆಟ್ಸ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾವೆ. ಅದು ಅಮೇರಿಕಾ, ರಷ್ಯಾ ಮತ್ತು ಬೇರೆ ಎಲ್ಲ ಸೂಪರ್ ಪವರ್ಗಳಿಗೆ ಕಂಪೇರ್ ಮಾಡಿದರೆ ನನ್ನ ಹತ್ರ ಸಾಕಷ್ಟು ಸಂಖ್ಯೆಯಲ್ಲಿ ಈ ಸ್ಟೆಲ್ತ್ ಫೈಟರ್ ಜೆಟ್ಸ್ ಇದ್ದಾವೆ ಅಂತ ಹೇಳಿ ಚೈನಾ ಹೇಳ್ಕೊಳ್ಳುತ್ತೆ. ಇದನ್ನು ಕೂಡ ನಾವು ರ್ಯಾಷನಲಿ ಬಿಡಿಸಿ ನೋಡೋಣ. ಆಮೇಲೆ ಮಿಸೈಲ್ ಕ್ಷೇತ್ರಕ್ಕೆ ಬಂದಾಗ ಚೈನಾನು ಕೂಡ ನನ್ನ ಹತ್ರ ವೆರೈಟಿಯ ಎಲ್ಲ ಥರದ ರೇಂಜಸ್ನ, ಆಮೇಲೆ ಎಲ್ಲ ಥರದ ಸ್ಪೀಡ್ಸ್ನ, ಸಬ್ಸಾನಿಕ್ ಆಗಿರ್ಬೋದು, ಸಾನಿಕ್ ಆಗಿರ್ಬೋದು, ಸೂಪರ್ ಸಾನಿಕ್ ಆಗಿರ್ಬೋದು ಅಥವಾ ಹೈಪರ್ ಸಾನಿಕ್, ಸೊ ಈ ಎಲ್ಲ ಸ್ಪೀಡ್ಸ್ನ ಮಿಸೈಲ್ಸ್ ನನ್ನ ಹತ್ರ ಇದ್ದಾವೆ. ಆಮೇಲೆ ಹೈಪರ್ ಸಾನಿಕ್ ಕ್ಯಾಟಗರಿಯಲ್ಲಿ ಅಂತೂ ತುಂಬ ಒಳ್ಳೆ ಮಿಸೈಲ್ಸ್ ನನ್ನ ಹತ್ರ ಇದ್ದಾವೆ ಅಂಥೇಳಿ ಚೈನಾ ಕ್ಲೇಮ್ ಮಾಡುತ್ತೆ. ಈ ವಿಷಯವನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ಆಮೇಲೆ ಭಾರತದ ಜೊತೆ ಕಂಪೇರ್ ಮಾಡಿ ಕೂಡ ನಾವು ನೋಡೋಣ. ಆಮೇಲೆ ಚೈನಾದ ಹತ್ರ 3 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇದ್ದಾವೆ. ಸೊ ಇದರಿಂದ ತನ್ನ ಪವರ್ ಏನಿದೆ ಬರೀ ಚೈನಾ ದೇಶಕ್ಕೆ ಸೀಮಿತವಾಗಷ್ಟೇ ಅಲ್ಲ, ಇವನ್ ಚೈನಾ ಗಡಿ ದಾಟಿ ಆಚೆ ಇಂಡಿಯನ್ ಓಷನ್ ಆಗಿರ್ಬೋದು, ಪೆಸಿಫಿಕ್ ಓಷನ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರಾಷ್ಟ್ರಗಳ ಗಡಿಯಲ್ಲೂ ಕೂಡ ತನ್ನ ಪವರನ್ನು ಪ್ರೊಜೆಕ್ಟ್ ಮಾಡೋಕ್ಕೆ ಅದರ ಹತ್ರ 3 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇದೆ ಅಂತ ಹೇಳಿ ಚೈನಾ ಹೇಳ್ಕೊಳ್ಳುತ್ತೆ. ಅದು ನಿಜಾನೂ ಕೂಡ. ಸೊ ಇದನ್ನು ಕೂಡ ನಾವು ರ್ಯಾಷನಲಿ ಬಿಡಿಸಿ ನೋಡೋಣ, ನಿಜವಾಗ್ಲೂ ಚೈನಾದ ಪವರ್ ಪ್ರೊಜೆಕ್ಷನ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಸೊ ಆನ್ ಪೇಪರ್ ನಾವು ಇದನ್ನೆಲ್ಲ ಗಮನಿಸಿದ್ರೆ ಖಂಡಿತವಾಗ್ಲೂ ಒಂದು ಚೈನಾ ಇಂಪ್ರೆಸಿವ್ ಆದ ಒಂದು ಮಿಲಿಟರಿ ಸೂಪರ್ ಪವರ್ ಅಂತ ಹೇಳಿ ಹೇಳ್ಬೋದು. ಯಾಕಂತಂದರೆ ನೇವಿ ವಿಷಯದಲ್ಲಿ ಏರ್ಕ್ರಾಫ್ಟ್ಸ್ ಇದೆ, ಅದರ ಹತ್ರ ಡೆಸ್ಟ್ರಾಯರ್ಸ್ ಇದೆ. ಆಮೇಲೆ ಏರ್ಫೋರ್ಸ್ ವಿಚಾರದಲ್ಲಿ ಸಾಕಷ್ಟು ಸ್ಟೆಲ್ತ್ ಫೈಟರ್ಸ್, ಅದು 5th ಜನರೇಷನ್ ಸ್ಟೆಲ್ತ್ ಫೈಟರ್ಸ್ ಅದರ ಹತ್ರ ಇದೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸೈನಿಕರು ಇದ್ದಾರೆ. ಅದೇ ಥರದ ಇಕ್ವಿಪ್ಮೆಂಟ್, ವೆಪನ್ಸ್ ಎಲ್ಲವೂ ಸಾಕಷ್ಟು ಚೈನಾದ ಹತ್ರ ಇವತ್ತು ಇದೆ. ಆದರೆ ಆನ್ ಪೇಪರ್ ಇದನ್ನು ನೋಡಿದ ಕೂಡಲೇ ನಾವು ಒಂದು ದೇಶ ಸೂಪರ್ ಪವರ್, ಅದು ಮಿಲಿಟರಿ ಸೂಪರ್ ಪವರ್ ಆಗಿದೆ ಅಂತ ಹೇಳಿ ನಮಗೆ ಹೇಳೋಕ್ಕೆ ಆಗಲ್ಲ. ಹೀಗಾಗಿ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ನಾವು ಚೈನಾ ಯಾವ ಸ್ಥಾನದಲ್ಲಿ ನಿಂತಿದೆ ಅಂತ ಹೇಳಿ ನೋಡೋಣ. ಸೊ ಮೊದಲಿಗೆ ನಾವು ಫೈಟರ್ ಜೆಟ್ಸ್ ಕ್ಯಾಟಗರಿಯನ್ನು ಸ್ಟಡಿ ಮಾಡೋಣ. ಈ ಫೈಟರ್ ಜೆಟ್ಸ್ ಕ್ಯಾಟಗರಿಯಲ್ಲಿ ಚೈನಾದ ಹತ್ರ 5th ಜನರೇಷನ್ J-20 ಸ್ಟೆಲ್ತ್ ಫೈಟರ್ ಜೆಟ್ಸ್ ಇದೆ. J-20 ಅಂತಂದರೆ ಇದೊಂದು ಸೀರೀಸ್. J-10, J-10C ಇವು ಮಲ್ಟಿ ರೋಲ್ ಫೈಟರ್ ಜೆಟ್ಸ್ ಆಗಿದ್ದಾವೆ. ಆದರೆ J-20 ಏನಿದೆ ಇದು ಒಂದು ಸ್ಟೆಲ್ತ್ ಫೈಟರ್. ಸ್ಟೆಲ್ತ್ ಫೈಟರ್ ಅಂತಂದರೆ ಇದು ಲೇಟೆಸ್ಟ್ ಟೆಕ್ನಾಲಜಿಯ ಇಂಜಿನ್ನ ಬಳಕೆ ಮಾಡುತ್ತೆ. ಅದರ ಜೊತೆಗೆ ಸ್ಟೆಲ್ತ್ ಕೇಪಬಿಲಿಟಿ ಇರುವಂಥ ಇದು ಫೈಟರ್ ಜೆಟ್. ಸ್ಟೆಲ್ತ್ ಕೇಪಬಿಲಿಟಿ ಅಂತಂದರೆ ನಿಮ್ಮ ವೈರಿಯ ಪ್ರದೇಶದೊಳಗಡೆ ಹೊಕ್ಕರೂ ಕೂಡ ವೈರಿಗೆ ನಿಮ್ಮ ಫೈಟರ್ ಜೆಟ್ ಒಳಗಡೆ ಬಂದಿದೆ ಅಂತ ಹೇಳಿ ಗೊತ್ತಾಗಲ್ಲ. ಯಾವುದೇ ಥರದ ರೇಡಾರ್ ಅದನ್ನು ಈಸಿಲಿ ಡಿಟೆಕ್ಟ್ ಮಾಡೋಕ್ಕೆ ಆಗಲ್ಲ. ಇದನ್ನು ನಾವು ಸ್ಟೆಲ್ತ್ ಫೀಚರ್ ಅಂತ ಹೇಳಿ ಕರಿತೀವಿ. ಅಂದರೆ ವೈರಿಗೆ ಕಾಣದ ಹಾಗೆ ಅವರ ಪ್ರದೇಶದಲ್ಲ ಹೊಕ್ಕಿ ಅವರನ್ನು ಡಿಸ್ಟ್ರಾಯ್ ಮಾಡುವ ಒಂದು ಎಬಿಲಿಟಿ. ಆಮೇಲೆ
ಭಾರತದ ಹತ್ರ ಇದೇ ಥರದ ಸ್ಟೆಲ್ತ್ ಕೇಪಬಿಲಿಟಿ ಇರುವಂಥ ಯಾವುದಾದ್ರೂ ಜೆಟ್ಸ್ ಇದೆಯಾ ಅಂತ ಹೇಳಿ ನಾವು ಗಮನಿಸಿದಾಗ ಭಾರತದ ಹತ್ರ ಈ ಹಂತದಲ್ಲಿ ಯಾವುದೇ ಥರದ ಸ್ಟೆಲ್ತ್ ಕೇಪಬಿಲಿಟಿಯ ಫೈಟರ್ ಜೆಟ್ ನಮ್ಮ ಹತ್ರ ಇಲ್ಲ. ನಾವು ರಷ್ಯಾದ ಸುಕಾಯ್ 57 ಸ್ಟೆಲ್ತ್ ಫೈಟರ್ ಜೆಟ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಅನ್ಕೋತಾ ಇದ್ದೀವಿ. ಆದರೆ ಇನ್ನೂವರೆಗೂ ಯಾವುದೇ ಥರದ ಡೀಲ್ ಫೈನಲ್ ಆಗಿಲ್ಲ. ಅದೇ ಥರ ಅಮೆರಿಕ ಕೂಡ ಭಾರತಕ್ಕೆ ಒಂದು ಆಫರ್ನ ಕೊಟ್ಟಿತ್ತು ಅಂತ ಹೇಳಿ ಸಾಕಷ್ಟು ಮೀಡಿಯಾದಲ್ಲಿ ರಿಪೋರ್ಟ್ಸ್ ಆಗಿದ್ದು. ಅಮೆರಿಕದ F-35 ಅದು ಕೂಡ ಒಂದು ಸ್ಟೆಲ್ತ್ ಫೈಟರ್ ಜೆಟ್, ಅದನ್ನು ಭಾರತಕ್ಕೆ ಆಫರ್ ಮಾಡಿದ್ದಾರೆ ಅಂತ ಹೇಳಿ ಮೀಡಿಯಾದಲ್ಲಿ ರಿಪೋರ್ಟ್ಸ್ ಬಂದಿದ್ವು. ಬಟ್ ಅದರ ಬಗ್ಗೆನೂ ಯಾವುದೇ ಥರದ ಕಾಂಕ್ರೀಟ್ ಆಗಿ ಮಾತುಕತೆ ಆಗಿರ್ಬೋದು ಅಥವಾ ಅಗ್ರಿಮೆಂಟ್ ಆಗಿರ್ಬೋದು ನಡೆದಿಲ್ಲ. ಆಮೇಲೆ ಭಾರತದ ಹತ್ರ ಇವತ್ತು ಸುಕಾಯ್ನ M30 MKI ಸೀರೀಸ್ ಜೆಟ್ಸ್ಗಳು ಸಾಕಷ್ಟು ನಂಬರ್ಸ್ ಅಲ್ಲಿ ನಮ್ಮ ಹತ್ರ ಇವೆ. ಮತ್ತೆ ಇತ್ತೀಚೆಗಷ್ಟೇ ನಾವು ಫ್ರಾನ್ಸ್ದೊಂದಿಗೆ ರಫೇಲ್ ಜೆಟ್ಸ್ನ ಒಂದು ದೊಡ್ಡ ಡೀಲನ್ನು ಕೂಡ ಮುಗಿಸಿದ್ದೀವಿ. ಹೀಗಾಗಿ ರಫೇಲ್ ಜೆಟ್ಸ್ ಕೂಡ ಸ್ವಲ್ಪ ನಂಬರ್ಸ್ ಅಲ್ಲಿ ನಮ್ಮ ಹತ್ರ ಇವತ್ತು ಇವೆ. ಆದರೆ ಇವೆರಡೂ ಜೆಟ್ಸ್ಗೂ ಸ್ಟೆಲ್ತ್ ಕೇಪಬಿಲಿಟಿ ಇಲ್ಲ. ಅಂದರೆ ಇವತ್ತು ನಾವು ವೈರಿಯ ದೇಶ ಅಥವಾ ಅವರ ಪ್ರದೇಶದಲ್ಲಿ ಹೊಕ್ಕಿ ಅವರನ್ನು ನಾಶ ಮಾಡಬೇಕು ಅಂತಂದರೆ ನಮ್ಮ ಜೆಟ್ಸ್ ಏನಿವೆ ಅವರ ರೇಡಾರಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗಿಬಿಡ್ತವೆ. ಹೀಗಾಗಿ ಭಾರತದ ಹತ್ರ ಇನ್ನೂ ಸ್ಟೆಲ್ತ್ ಕೇಪಬಿಲಿಟಿ ಇರುವಂಥ ಜೆಟ್ಸ್ ಇಲ್ಲ. ಆದರೆ 5th ಜನರೇಷನ್ ಮೇಲೆ ಸಾಕಷ್ಟು ಕೆಲಸ ಭಾರತ ಮಾಡ್ತಾ ಇದೆ. ಆಮ್ಕಾ 5th ಜನರೇಷನ್ ಇಂಜಿನ್ ಮೇಲೆ ಸಾಕಷ್ಟು ಡೆವಲಪ್ಮೆಂಟ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೂಡ ಬಜೆಟನ್ನು ಅಲೋಕೇಟ್ ಮಾಡಿ ನೆಕ್ಸ್ಟ್ 10 ಇಯರ್ಸಲ್ಲಿ ನಮಗೆ ಈ 5th ಜನರೇಷನ್ ಇಂಜಿನ್ ಬರಬೇಕು. ಆ ಇಂಜಿನ್ ಬಂದ ಮೇಲೆ ಅದ್ರ ತಕ್ಕ ಹಾಗೆ ಅದರ ಜೆಟ್ಟನ್ನು ಕೂಡ ನಾವು ರೆಡಿ ಮಾಡ್ಕೊಳ್ಳೋ ಕೇಪಬಿಲಿಟಿಯನ್ನು ಬೆಳೆಸ್ಕೋಬೋದು ಅಲ್ಲಿವರೆಗೂ ಅಂತ ಹೇಳಿ ಒಂದು ಪ್ಲ್ಯಾನ್ ಭಾರತ ಇವತ್ತು ಮಾಡ್ಕೊಂಡಿದೆ. ಬಟ್ ಅಮೆರಿಕಾಗೆ ಕಂಪೇರ್ ಮಾಡಿದಾಗ ಚೈನಾದ ಹತ್ರ J-20 ಸ್ಟೆಲ್ತ್ ಕೇಪಬಿಲಿಟಿಯ ಜೆಟ್ ಇದ್ದರೆ ಅಮೆರಿಕಾದ ಹತ್ರ ಇವತ್ತು 2 ಸ್ಟೆಲ್ತ್ ಕೇಪಬಿಲಿಟಿಯ ಜೆಟ್ಸ್ ಇದೆ. ಒಂದು F-22 ರ್ಯಾಪ್ಟರ್ ಅಂತ ಹೇಳಿ ಕರೀತಾರೆ. ಇದು ಅಮೆರಿಕ ಬೇರೆ ಯಾವ ದೇಶಕ್ಕೂ ಎಕ್ಸ್ಪೋರ್ಟ್ ಮಾಡೋದಿಲ್ಲ. ಇದರ ಸ್ಟೆಲ್ತ್ ಕೇಪಬಿಲಿಟಿ ಜಗತ್ತಿನಲ್ಲೇ ಒಂದು ಅದ್ಭುತವಾದ ಸ್ಟೆಲ್ತ್ ಇದೆ. ಅಂದರೆ ವೈರಿಯ ಅವರ ಪ್ರದೇಶದಲ್ಲಿ ಹೋದರೂ ಕೂಡ ವೈರಿಯ ರೇಡಾರ್ಗಳು ಇದನ್ನು ಅಷ್ಟು ಈಸಿಲಿ ಪಿಕ್ ಮಾಡೋಕ್ಕೆ ಆಗೋದಿಲ್ಲ. ಆಮೇಲೆ F-35 ಇದನ್ನು ಅಮೆರಿಕ ಬೇರೆ ದೇಶಗಳಿಗೂ ಕೂಡ ಅದನ್ನು ಎಕ್ಸ್ಪೋರ್ಟ್ ಮಾಡ್ತದೆ. ಯುರೋಪಿಯನ್ ಕಂಟ್ರೀಸ್ಗಳಿಗೆ ಸಾಕಷ್ಟು F-35 ಜೆಟ್ಸನ್ನು ಎಕ್ಸ್ಪೋರ್ಟ್ ಮಾಡಿದೆ. ಸೌದಿ ಅರೇಬಿಯಾ, ಇಸ್ರೇಲ್, ಜಪಾನ್ದಂಥ ಏಷ್ಯನ್ ದೇಶಗಳಿಗೂ ಕೂಡ F-35 ಜೆಟ್ಸನ್ನು ಎಕ್ಸ್ಪೋರ್ಟ್ ಮಾಡಿದೆ. ಈ ಎಕ್ಸ್ಪೋರ್ಟ್ ವೇರಿಯಂಟ್ ಕೂಡ F-22 ಅಷ್ಟು ಇಂಪ್ರೆಸಿವ್ ಸ್ಟೆಲ್ತ್ ಕೇಪಬಿಲಿಟಿ ಇಲ್ಲ ಅಂತಂದ್ರೂ ಕೂಡ ಸ್ಟೆಲ್ತ್ ಕೇಪಬಿಲಿಟಿ ವಿಚಾರದಲ್ಲಿ J-20ಗೆ ಕಂಪೇರೇಬಲ್ ಆಗಿ ಇದೆ. ಅದಕ್ಕಿಂತ ಚೆನ್ನಾಗಿನೇ ಪರ್ಫಾರ್ಮೆನ್ಸ್ F-35 ತೋರಿಸಿದೆ. ಯಾಕಂತಂದರೆ ಇಸ್ರೇಲ್ F-35 ಜೆಟ್ಸನ್ನು ಆಗಲೇ ಯುದ್ಧದಲ್ಲಿ ಬಳಕೆ ಮಾಡಿದೆ. ಅದೇ ಥರ ಸೌದಿ ಕೂಡ ಈ F-35 ಜೆಟ್ಸನ್ನು ಬಳಕೆ ಮಾಡ್ತಾ ಇದೆ. ಆದರೆ ಇಲ್ಲಿ ಗಮನಿಸೋ ವಿಷಯ ಏನಂತಂದರೆ ಚೈನಾ ಇವತ್ತಿಗೂ ಕೂಡ ಇಂಜಿನ್ ರಷ್ಯಾ ಮೇಲೆ ಡಿಪೆಂಡೆಂಟ್ ಆಗಿದೆ. ಆಮೇಲೆ J-20 ಸ್ಟೆಲ್ತ್ ಫೈಟರ್ ಜೆಟ್ಗೆ ಏನು ಇಂಜಿನ್ ಅಳವಡಿಸಿದೆಯೋ ಅದನ್ನು ಬಹಳಷ್ಟು J-20 ಇಂಜಿನ್ಸ್ಗೆ ರಷ್ಯನ್ ಇಂಜಿನನ್ನು ಚೈನಾ ಬಳಕೆ ಮಾಡ್ತದೆ. ತನ್ನದೇ ಸ್ವಂತವಾದ 5th ಜನರೇಷನ್ ಇಂಜಿನನ್ನು ಕೂಡ ಚೈನಾ ಡೆವಲಪ್ ಮಾಡ್ಕೊಂಡಿದೆ. ಆದರೆ ರಷ್ಯನ್ ಇಂಜಿನ್ಸ್ ಕ್ವಾಲಿಟಿಯಷ್ಟು ಅದನ್ನು ಮ್ಯಾಚ್ ಮಾಡೋಕ್ಕೆ ಆಗಿಲ್ಲ. ಆಮೇಲೆ ಚೈನಾ ಈ ಇಂಜಿನ್ಸ್ನ ಕೇಪಬಿಲಿಟಿ ಆಗಿರ್ಬೋದು, ಅದರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅದನ್ನು ಡೇಟಾವನ್ನು ಬೇರೆ ದೇಶಗಳಿಗೆ ಅಥವಾ ಜಗತ್ತಿಗೆ ರಿಲೀಸ್ ಮಾಡೋದಿಲ್ಲ. ಹೀಗಾಗಿ ಅದರ ನಿಜವಾದ ಕೇಪಬಿಲಿಟಿ ಎಷ್ಟಿದೆ ಅಂತ ಹೇಳಿ ಇನ್ನೂವರೆಗೂ ಗೊತ್ತಾಗಿಲ್ಲ. ಮತ್ತೆ ಈ J-20 ಸ್ಟೆಲ್ತ್ ಫೈಟರನ್ನು ಇನ್ನೂವರೆಗೂ ಯಾವುದೇ ಥರದ ಒಂದು ಕಾಂಬ್ಯಾಟಲ್ಲಾಗಲಿ ಅಥವಾ ಒಂದು ಯುದ್ಧದಲ್ಲಿ ಇದನ್ನು ಬಳಕೆ ಮಾಡಿಲ್ಲ. ಹೀಗಾಗಿ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಇನ್ನೂವರೆಗೂ ಒಂದು ಪ್ರಶ್ನೆ ಚಿಹ್ನೆ ಇದೆ. ಹೀಗಾಗಿ ಜಗತ್ತಿನಲ್ಲಿ J-20 ಒಂದು ಒಳ್ಳೆ ಸ್ಟೆಲ್ತ್ ಫೈಟರ್ ಜೆಟ್ ಅಂತ ಹೇಳಿ ನಾವು ಹೇಳೋಕ್ಕೆ ಆಗೋದಿಲ್ಲ. ವೆರಾಸ್ ರಷ್ಯಾ ಸುಕಾಯ್ 57 ತನ್ನ ಯುಕ್ರೇನ್ ಯುದ್ಧದಲ್ಲಿ ಬಳಕೆ ಮಾಡಿದೆ. ಅದರ ಸ್ಟೆಲ್ತ್ ಕೇಪಬಿಲಿಟಿ F-22 ರ್ಯಾಪ್ಟರ್ ಅಥವಾ F-35 ಸೀರೀಸ್ ಅಷ್ಟು ಚೆನ್ನಾಗಿ ಇಲ್ಲ ಅಂತಂದ್ರೂ ರಗೆಡ್ ಟೆರೆನ್ಸಲ್ಲಿ ಮತ್ತು ಸಾಕಷ್ಟು ಹಾರ್ಶ್ ಕಂಡೀಷನ್ಸಲ್ಲಿ, ಅಂದರೆ ಅದು ಮೌಂಟೇನ್ಸ್ ಇರ್ಬೋದು, ಪ್ಲೇನ್ಸ್ ಇರ್ಬೋದು, ಅಥವಾ ಯಾವುದೇ ಥರದ ಒಂದು ಹಾರ್ಶ್ ವೆದರ್ ಕಂಡೀಷನ್ಸ್, ವಾತಾವರಣ ಯಾವುದೇ ಇದ್ರೂ ಕೂಡ ಅದಕ್ಕೆ ತಕ್ಕಂತೆ ಅಡ್ಯಾಪ್ಟ್ ಆಗುವ ಒಂದು ಕೇಪಬಿಲಿಟಿ ಸುಕಾಯ್ 57ಗೆ ಇದೆ. ಅಂದರೆ ರಫ್ ಆ್ಯಂಡ್ ಟಫ್ ಮಷಿನ್ ಅಂತ ನಾವು ಸಿಂಪಲ್ ಭಾಷೆಯಲ್ಲಿ ಕರಿತೇವಲ್ಲ, ಅದೇ ಥರ ಒಂದು ರಫ್ ಆ್ಯಂಡ್ ಟಫ್ ಮಷಿನ್ ಅಂತ ಹೇಳಿ ಸುಕಾಯ್ 57ಗೆ ನಾವು ಹೇಳ್ಬೋದು. ಆದರೆ ಸ್ಟೆಲ್ತ್ ಕೇಪಬಿಲಿಟಿ ಅಮೆರಿಕಾಗೆ ಕಂಪೇರ್ ಮಾಡಿದರೆ ಕಡಿಮೆ ಇದೆ. ಸೊ ಫಸ್ಟ್ ಕ್ಯಾಟಗರಿ ಫೈಟರ್ ಜೆಟ್ಸ್, ಇದರಲ್ಲಿ ಕಂಪೇರ್ ಮಾಡಿದಾಗ ಡೆಫಿನೆಟ್ಲಿ ಚೈನಾ, ಅಮೆರಿಕ ಮತ್ತು ರಷ್ಯಾಕಿನ ಸುಮಾರು ಹಿಂದ್ಗಡೆ ಇದೆ. ಸೊ ಖಂಡಿತವಾಗ್ಲೂ ಇದರಲ್ಲಿ ಚೈನಾ ಸೂಪರ್ ಪವರ್ ಅಂತ ಹೇಳಿ ನಮಗೆ ಹೇಳೋಕ್ಕೆ ಆಗಲ್ಲ. ಆಮೇಲೆ ಭಾರತಕ್ಕೆ ಕಂಪೇರ್ ಮಾಡಿದಾಗ J-20 ಸೀರೀಸ್ ಫೈಟರ್ ಜೆಟ್ಸ್ ಏನಿವೆ ನಮ್ಮ ಭಾರತದ ರಫೇಲ್ ಫೈಟರ್ ಜೆಟ್ಸ್ ಕಂಪ್ಯಾರಿಸನ್ಗೂ ಕೂಡ ಕಳಪೆ ಮಟ್ಟದ್ದು ಅಂತ ಹೇಳಿ ಕೆಲವು ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ಸ್ ಕೂಡ ಇದನ್ನು ಹೇಳ್ತಾರೆ. ಸ್ಟೆಲ್ತ್ ಕೇಪಬಿಲಿಟಿ ಬಿಟ್ಟರೆ ಇಂಜಿನ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ಮಿಸೈಲ್ ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡು ಬೇರೆ ಥರ ಮಿಸೈಲ್ ಫಿಟ್ ಮಾಡೋದಾಗಿರ್ಬೋದು, ಈ ಎಲ್ಲ ಫೀಚರ್ಸ್ಗಳಲ್ಲಿ ರಫೇಲ್ ಫೈಟರ್ ಜೆಟ್ J-20 ಸೀರೀಸ್ಗಿನ ಒಳ್ಳೆ ಪರ್ಫಾರ್ಮ್ ಮಾಡ್ತದೆ.
ಆಮೇಲೆ ಎರಡನೇ ಮುಖ್ಯ ಕ್ಯಾಟಗರಿಗೆ ಬರೋದಾದ್ರೆ ಮಿಸೈಲ್ಸ್ ಮತ್ತೆ ಏರ್ ಡಿಫೆನ್ಸ್. ಸೊ ಒಂದು ದೇಶ ತನ್ನ ಸೂಪರ್ ಪವರ್ ಅನ್ನ ಬೇರೆಯವ್ರ ಮುಂದೆ ಪ್ರೊಜೆಕ್ಟ್ ಮಾಡಬೇಕು, ತೋರಿಸ್ಬೇಕು ಅಂತಂದ್ರೆ ಅದರ ಹತ್ರ ಒಂದು ಸ್ಟ್ರಾಂಗ್ ಮಿಸೈಲ್ ಕೇಪಬಿಲಿಟಿ ಇರಬೇಕು. ಸಾಕಷ್ಟು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಈ ಕ್ಯಾಟಗರಿಯಲ್ಲಿ ಆಗಿ ವೆರೈಟಿ ಆದ ಮಿಸೈಲ್ಸ್ಗಳು ತಯಾರು ಮಾಡ್ಕೊಂಡು ಇದ್ರೆ ಆ ದೇಶಕ್ಕೆ ಒಂದು ಮಿಸೈಲ್ ಸೂಪರ್ ಪವರ್ ಅಂತ ಹೇಳಿ ನಾವು ಕರಿಬಹುದು. ಅಂದ್ರೆ ಯಾವುದೇ ತರ ರೇಂಜ್ಗೂ ಅಂದ್ರೆ 50 ಕಿಲೋಮೀಟರ್ ಇಂದ ಹಿಡಿದು 5,000, 10,000, 15,000 ಕಿಲೋಮೀಟರ್ ವರೆಗೂ ರೇಂಜ್ನ ವೆರೈಟಿ ಮಿಸೈಲ್ಸ್ ನಿಮ್ಮ ಹತ್ರ ಇದ್ದು, ಆಮೇಲೆ ಬೇರೆ ರೇಡಾರ್ಗೂ ಕೂಡ ಕಣ್ಣು ತಪ್ಪಿಸಿ ಯಾವ ಟಾರ್ಗೆಟ್ ಅನ್ನ ಕೊಟ್ಟಿರ್ತೀರೋ ಆ ಟಾರ್ಗೆಟ್ಗೆ ಅಕ್ಯುರೇಟ್ ಆಗಿ ಪಿನ್ ಪಾಯಿಂಟ್ ಅಕ್ಯುರಸಿಯಲ್ಲಿ ಹೋಗಿ ಅಲ್ಲಿ ಡೆಸ್ಟ್ರಾಯ್ ಮಾಡಿದ್ರೆ ಅಂತ ಒಂದು ಒಳ್ಳೆ ಮಿಸೈಲ್ ಸಿಸ್ಟಮ್ ಇದ್ರೆ ಅಂತ ದೇಶಕ್ಕೆ ನಾವು ಮಿಸೈಲ್ ಸೂಪರ್ ಪವರ್ ಅಂತ ಹೇಳಿ ಕರಿಬಹುದು. ಚೈನಾ ವಿಚಾರದಲ್ಲಿ ನಾವು ನೋಡಿದಾಗ ಚೈನಾದ ಹತ್ರ ಇವತ್ತು ಇರೋದು DF-16, DF-17 ಇವೆರಡು ಹೈಪರ್ಸಾನಿಕ್ ಮಿಸೈಲ್, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಹೇಳಿ ಕರೀತಾರೆ. ಅದ್ರ ಜೊತೆಗೆ ಏರ್ ಡಿಫೆನ್ಸ್ ವಿಚಾರದಲ್ಲಿ ನೋಡಿದಾಗ MQ-9 ಅಂತ ಹೇಳಿ ಚೈನಾದ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್. ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಎದುರಾಳಿ ನಿಮ್ಮ ಮೇಲೆ ಏನಾದರೂ ಮಿಸೈಲ್ ದಾಳಿ ಮಾಡಿದರೆ ಅದನ್ನ ಫೈಟ್ ಮಾಡೋಕೆ ನಿಮ್ಮ ಹತ್ರ ಒಂದು ಏರ್ ಡಿಫೆನ್ಸ್ ಇರುತ್ತೆ. ಆ ಮಿಸೈಲ್ ಅನ್ನ ಡಿಟೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಒಂದು ಕೌಂಟರ್ ಮಿಸೈಲ್ ನಿಮ್ಮ ಕಡೆಯಿಂದ ಲಾಂಚ್ ಮಾಡಿ ಆ ವೈರ್ಯ ಅಥವಾ ನಮ್ಮ ಎನಿಮಿಯ ಮಿಸೈಲ್ ಏನು ನಿಮ್ಮ ಹತ್ರ ಬರ್ತಾ ಇರುತ್ತೋ ಅದನ್ನ ಡಿಸ್ಟ್ರಾಯ್ ಮಾಡುವ ಒಂದು ಕೇಪಬಿಲಿಟಿ ಇರೋದಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳಿ ನಾವು ಕರಿತೀವಿ. ಸೊ ಚೈನಾ ವಿಚಾರದಲ್ಲಿ HQ-9 ಅನ್ನೋ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ನ ಚೈನಾ ಸಾಕಷ್ಟು ಯೂಸ್ ಮಾಡುತ್ತೆ. ಆಮೇಲೆ ಬೇರೆ ದೇಶಗಳಿಗೂ ಕೂಡ ಈ HQ-9 ಸೀರೀಸ್ ಅನ್ನ ಎಕ್ಸ್ಪೋರ್ಟ್ ಮಾಡಿದೆ. ಪಾಕಿಸ್ತಾನ ಕೂಡ ಈ HQ-9 ಸೀರೀಸ್ ಅನ್ನ ಬೈ ಮಾಡಿ ಇದನ್ನ ಭಾರತದ ಮಿಸೈಲ್ ಎದುರುಗಡೆ ಬಳಕೆ ಮಾಡಿತು. ಆದರೆ ಆಪರೇಷನ್ ಸಿಂಧೂರ್ ನಮಗೆ ತೋರಿಸ್ಕೊಡ್ತು ಏನಂತಂದ್ರೆ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದೇ ತರಹದ ಭಾರತದ ಮಿಸೈಲ್ಸ್ಗೆ ತಡೆ ಹಾಕಲು ಆಗಲಿಲ್ಲ. ಅದರಲ್ಲೂ ಬ್ರಹ್ಮೋಸ್ ಅಂತ ಮಿಸೈಲ್ಸ್ ತನ್ನ ಟಾರ್ಗೆಟ್ ಏನಿತ್ತು ಆ ಟಾರ್ಗೆಟ್ಗೆ ಹೋಗಿ ಹಿಟ್ ಮಾಡಿ ಈ HQ-9 ಏನು ಮಾಡದ ಹಾಗೆ ನೋಡ್ಕೊಂಡಿತ್ತು. ಸೊ ನ್ಯಾಚುರಲಿ ಚೈನಾ ಏನು ಹೇಳ್ಕೊಳತ್ತೋ ಅಂತ ಒಂದು ಒಳ್ಳೆ ಏರ್ ಡಿಫೆನ್ಸ್ ಸಿಸ್ಟಮ್ ಅದರ ಹತ್ರ ಇಲ್ಲ. ಆಮೇಲೆ ಮಿಸೈಲ್ ವಿಚಾರಕ್ಕೆ ಬರೋದಾದ್ರೆ DF-16 ಮತ್ತು DF-17 ಏನು ಚೈನಾದ ಮಿಸೈಲ್ಸ್ ಇದೆ ಅದರ DF-15 ವರ್ಷನ್ ಚೈನಾ ಪಾಕಿಸ್ತಾನಕ್ಕೆ ಸೇಲ್ ಮಾಡಿತು. ಪಾಕಿಸ್ತಾನ ಅದನ್ನೇ DF-15 ಸೀರೀಸ್ ಮಿಸೈಲ್ ಅನ್ನ ತಗೊಂಡು ಪೇಂಟ್ ಎಲ್ಲ ಮಾಡಿಕೊಂಡು ಶಾಹೀನ್ ಅಂತ ಹೇಳಿ ಹೆಸರಿಟ್ಟುಕೊಂಡು ಭಾರತದ ಮೇಲೆ ಮೊನ್ನೆ ಆಪರೇಷನ್ ಸಿಂಧೂರಲ್ಲೂ ಕೂಡ ಅದನ್ನ ಲಾಂಚ್ ಮಾಡಿತ್ತು. ಸೊ ಈ ಲಾಂಚ್ ಮಾಡಿದ್ದಕ್ಕೆ ಭಾರತದ ಅಂದ್ರೆ ರಷ್ಯಾ ಭಾರತಕ್ಕೆ ಕೊಟ್ಟ S-400 ಸೀರೀಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು ಅದನ್ನ ಈ ಶಾಹೀನ್ ಮಿಸೈಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗೂ ಕೂಡ ಕೌಂಟರ್ ಅನ್ನ ಮಾಡಿ ಆ ಬ್ಯಾಲಿಸ್ಟಿಕ್ ಮಿಸೈಲ್ ನಾಶ ಮಾಡಿತ್ತು. ಹೀಗಾಗಿ ಚೈನಾದ ಮಿಸೈಲ್ಸ್ ಮತ್ತೆ ಭಾರತದ ಏರ್ ಡಿಫೆನ್ಸ್ ಕಂಪೇರ್ ಮಾಡಿದಾಗ ಭಾರತದ ಏರ್ ಡಿಫೆನ್ಸ್ ನಮಗೆ ಸುಪೀರಿಯರ್ ಆಗಿ ಈ ವಿಚಾರದಲ್ಲಿ ಕಾಣಿಸುತ್ತೆ. ಆಮೇಲೆ ಭಾರತದ ಮಿಸೈಲ್ ಸೀರೀಸ್ ಯಾವುವು ಅಂತ ಹೇಳಿ ನಾವು ನೋಡಿದಾಗ ಭಾರತದ ಕಡೆ ಅಗ್ನಿ ಸೀರೀಸ್ ಮಿಸೈಲ್ ಸಿಸ್ಟಮ್ಸ್ ಇದೆ, ಪೃಥ್ವಿ ಸೀರೀಸ್ ಮಿಸೈಲ್ ಸಿಸ್ಟಮ್ ಇದೆ, ಶಾರ್ಟ್ ರೇಂಜ್ಗೆ ಪಿನಾಕ ಮಿಸೈಲ್ ಸಿಸ್ಟಮ್ಸ್ ಇದೆ. ಆಮೇಲೆ ಕ್ರೂಸ್ ಮಿಸೈಲ್ಸ್ ವಿಚಾರಕ್ಕೆ ಬಂದಾಗ ಬ್ರಹ್ಮೋಸ್ ಅಂತ ಒಂದು ಇಂಡೋ ಮತ್ತೆ ರಷ್ಯನ್ ಜಾಯಿಂಟ್ ಡೆವಲಪ್ಮೆಂಟ್ ಅಲ್ಲಿ ಮಾಡಿದಂತ ಸೊಫಿಸ್ಟಿಕೇಟೆಡ್ ಮಿಸೈಲ್ ಸಿಸ್ಟಮ್ ಅಂತಾನೆ ನಾವು ಹೇಳ್ಬೋದು. ಬ್ರಹ್ಮೋಸ್ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಸಾಕಷ್ಟು ಏನು ಡೌಟ್ಸ್ ಇತ್ತು ಈ ಮಿಸೈಲ್ ಬಗ್ಗೆ, ಈ ಎಲ್ಲ ಡೌಟ್ಸ್ ಅನ್ನು ಆಪರೇಷನ್ ಸಿಂಧೂರ್ ಟೈಮಲ್ಲಿ ಬ್ರಹ್ಮೋಸ್ ಮಿಸೈಲ್ ಕ್ಲಿಯರ್ ಮಾಡಿದೆ. ಮೊದಲಿಗೆ ಕ್ರೂಸ್ ಮಿಸೈಲ್ ಕೆಲಸ ಏನಂತಂದ್ರೆ ತನ್ನ ಸೂಪರ್ ಸಾನಿಕ್ ಸ್ಪೀಡ್ ಅಲ್ಲಿ ಹೋಗೋ ವಿಚಾರದಲ್ಲಿ ಈ 2.8 ಮಾಕ್ ಸ್ಪೀಡ್ ಅಲ್ಲಿ ಬ್ರಹ್ಮೋಸ್ ಮಿಸೈಲ್ ಟ್ರಾವೆಲ್ ಮಾಡಿತ್ತು. ಆಮೇಲೆ ಟಾರ್ಗೆಟ್ ಅಕ್ಯುರಸಿ, ನಾವು ಏನು ಟಾರ್ಗೆಟ್ ಫೀಡ್ ಮಾಡಿರ್ತೀವೋ ಆ ಟಾರ್ಗೆಟ್ಗೆ ಪಿನ್ ಪಾಯಿಂಟ್ ಅಕ್ಯುರಸಿಯಲ್ಲಿ ಹೋಗಿ ಆ ಟಾರ್ಗೆಟ್ನ ಡಿಸ್ಟ್ರಾಯ್ ಮಾಡಬೇಕು. ಬ್ರಹ್ಮೋಸ್ ಮಿಸೈಲ್ ಭಾರತದ ವಿಚಾರದಲ್ಲಿ ಏನು ಟಾರ್ಗೆಟ್ ಕೊಟ್ಟಿದ್ವೋ ಆ ಟಾರ್ಗೆಟ್ ಪಾಕಿಸ್ತಾನದಲ್ಲಿ ಹೋಗಿ ಸೀದಾ ಹೋಗಿ ಅದನ್ನು ಡಿಸ್ಟ್ರಾಯ್ ಮಾಡಿತ್ತು. ಅದು ಏರ್ ಬೇಸ್ ಆಗಿರ್ಬೋದು ಅಥವಾ ಯಾವುದೇ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇವೆಲ್ಲವನ್ನು ಬ್ರಹ್ಮೋಸ್ ಮಿಸೈಲ್ ನೀಟಾಗಿ ಹೋಗಿ ಡಿಸ್ಟ್ರಾಯ್ ಮಾಡಿತ್ತು. ಸೊ ಈ ಕಾರಣಕ್ಕೆ ನಮ್ಮ ಕ್ರೂಸ್ ಮಿಸೈಲ್ಸ್ ಬಗ್ಗೆ ಯಾವುದೇ ಪ್ರಶ್ನೆ ಚಿಹ್ನೆ ಜಗತ್ತಿಗೆ ಇವತ್ತು ಇರಬಾರ್ದು. ಅದೇ ಅಮೆರಿಕ ವಿಚಾರದಲ್ಲಿ ನೋಡಿದಾಗ ಪೇಟ್ರಿಯಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು, ಟಾಮಹಾಕ್ ಮಿಸೈಲ್ ಕ್ರೂಸ್ ಮಿಸೈಲ್ಸ್ ಆಗಿರ್ಬೋದು, ಆಮೇಲೆ ಮಿನಿಟ್ ಮ್ಯಾನ್ 3 ಅಂತ ಮಿಸೈಲ್ಸ್ ಕೂಡ ಆಗಿರ್ಬೋದು. ಸೊ ಎಲ್ಲ ದೇಶಗಳ ನಾವು ಮಿಸೈಲ್ಸ್ ಅನ್ನು ನೋಡಿದಾಗ, ಆಮೇಲೆ ರಷ್ಯಾ ವಿಚಾರದಲ್ಲಿ ನಾವು ಇಸ್ಕ್ಯಾಂಡರ್ ಮತ್ತೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ S-400, ಈಗ ರಷ್ಯಾ S-500 ಅನ್ನು ಕೂಡ ಡೆವಲಪ್ ಮಾಡ್ಕೊಂಡಿದೆ. ಸೊ ಈ ಎಲ್ಲ ದೇಶಗಳ ಮಿಸೈಲ್ ಮತ್ತೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನೋಡಿದಾಗ ಭಾರತ ಒಂದು ಮಿಸೈಲ್ ಸೂಪರ್ ಪವರ್ ಆಗಿ ಹೊರಹೊಮ್ಮುತ್ತೆ. ಅಮೆರಿಕಾದ ಮಿಸೈಲ್ ಸೂಪರ್ ಪವರ್ಗೆ ಕಂಪೇರ್ ಮಾಡಿದಾಗ ಭಾರತ ಯಾವುದಕ್ಕೂ ಕಡಿಮೆ ಇಲ್ಲ, ಆದರೆ ಈಕ್ವಿವೆಲೆಂಟ್ ಅಂತಾನೆ ಹೇಳ್ಬೋದು. ಭಾರತ ಇವತ್ತು ಒಂದು ಜಗತ್ತಿನಲ್ಲೇ ಮಿಸೈಲ್ ಸೂಪರ್ ಪವರ್ ಆಗಿ ಹೊರಹೊಮ್ಮಿದೆ. ಚೈನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು ಅಥವಾ ಅದರ ಮಿಸೈಲ್ಸ್ ಮೇಲೆ ಸಾಕಷ್ಟು ಪ್ರಶ್ನೆಯನ್ನ ಜಗತ್ತಿನ ಮೀಡಿಯಾ ಆಪರೇಷನ್ ಸಿಂಧೂರ್ ಆದಮೇಲೆ ಎತ್ತೋಕೆ ಶುರು ಮಾಡಿದ್ದೇವೆ. ಆಮೇಲೆ ರಷ್ಯಾ ವಿಚಾರಕ್ಕೆ ಬಂದಾಗ
ರಷ್ಯಾ ಮಿಸೈಲ್ಸ್ ಮೇಲೆ ಸಾಕಷ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟನ್ನು ಮಾಡಿಲ್ಲ. ಕಾರಣ ಏನಂತಂದರೆ ರಷ್ಯಾದ ಒಂದು ಫಿಲಾಸಫಿ, ಈಗ ಯಾವುದೇ ಒಂದು ದೇಶದ ವೆಪನ್ ಸಿಸ್ಟಮ್ಸನ್ನು ನಾವು ಡೆವಲಪ್ ಮಾಡಬೇಕು ಅಂತಂದರೆ ಮೊದಲಿಗೆ ಅದರ ಒಂದು ಮಿಲಿಟರಿ ಫಿಲಾಸಫಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ 4 ದೇಶಗಳ ಮಿಸೈಲ್ ಪವರನ್ನು ನಾವು ಕಂಪೇರ್ ಮಾಡಿದಾಗ ಇದರಲ್ಲಿ ಟಾಪಲ್ಲಿ ಬರೋದು ಭಾರತ ಮತ್ತು ಅಮೇರಿಕಾ. ಸೊ ಅಮೇರಿಕಾ ಮತ್ತು ಭಾರತ ಇವೆರಡು ಚೈನಾ ಮತ್ತು ರಷ್ಯಾಕ್ಕಿಂತ ಒಳ್ಳೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ಒಳ್ಳೆ ಪ್ರಾಡಕ್ಟ್ಸ್, ಮಿಸೈಲ್ ಪ್ರಾಡಕ್ಟ್ಸನ್ನು ತಯಾರು ಮಾಡಿ ತನ್ನ ಡೆಟರೆನ್ಸ್ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡಿದ್ದೀವಿ. ಡೆಟರೆನ್ಸ್ ಅಂತಂದರೆ ನಿಮ್ಮ ಹತ್ರ ಸ್ಟ್ರಾಂಗ್ ಆದ ಬೆಲಿಸ್ಟಿಕ್ ಮಿಸೈಲ್ಸ್ ಇರ್ಬೋದು, ಇಂಟರ್ ಕಾಂಟಿನೆಂಟಲ್ ಬೆಲಿಸ್ಟಿಕ್ ಮಿಸೈಲ್ಸ್ ಆಗಿರ್ಬೋದು. ಇಂಟರ್ ಕಾಂಟಿನೆಂಟ್ ಅಂದರೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ, ಅಂದರೆ ಒಂದು ಕಾಂಟಿನೆಂಟಿಂದ ಇನ್ನೊಂದು ಕಾಂಟಿನೆಂಟ್ಗೆ ಟ್ರಾವೆಲ್ ಮಾಡುವಷ್ಟು ಒಂದು ದೊಡ್ಡ ಮಿಸೈಲ್ ಆಗಿರುತ್ತೆ. ಸೊ ಆ ಮಿಸೈಲ್ ಸಿಸ್ಟಮ್ ಇವತ್ತು ಭಾರತ, ಚೈನಾ ಮತ್ತು ಅಮೇರಿಕಾದ ಹತ್ರ ಇದೆ. ಬಟ್ ಕ್ವಾಲಿಟಿಯ ವಿಚಾರಕ್ಕೆ ಬಂದಾಗ ಅಮೇರಿಕಾ ಮತ್ತು ಭಾರತ ಇವು ಚೈನಾ ಮತ್ತು ರಷ್ಯಾ ವಿಚಾರದಲ್ಲಿ ಮೇಲಕ್ಕೆ ಇವೆ. ಆಮೇಲೆ ಕ್ರೂಸ್ ಮಿಸೈಲ್ ವಿಚಾರಕ್ಕೆ ಬಂದಾಗ ಭಾರತದ ಬ್ರಹ್ಮೋಸ್ ಮಿಸೈಲ್ ವರ್ಲ್ಡ್ನ ಫಾಸ್ಟೆಸ್ಟ್ ಟ್ರಾವೆಲಿಂಗ್ ಮಿಸೈಲ್ ಆಗಿ ಹೊರಹೊಮ್ಮಿದೆ. ಅದು 2.8 ಮಾಕ್ ಸ್ಪೀಡಲ್ಲಿ ಬ್ರಹ್ಮೋಸ್ ಮಿಸೈಲ್ ಟ್ರಾವೆಲ್ ಮಾಡ್ತದೆ. ಮತ್ತು ಈಗ ಬ್ರಹ್ಮೋಸ್ NG ಅಂದರೆ ಬ್ರಹ್ಮೋಸ್ನ ನೆಕ್ಸ್ಟ್ ಜನ್ರೇಷನ್ ಆಗಿರ್ಬೋದು, ಆಮೇಲೆ ಇವನ್ ಬ್ರಹ್ಮೋಸ್ ನೆಕ್ಸ್ಟ್ ಜನ್ರೇಷನ್ 2 ಆಗಿರ್ಬೋದು, ಈ ಜನ್ರೇಷನ್ಸ್ಗಳಲ್ಲಿ ಅದರ ರೇಂಜನ್ನು ಇಂಪ್ರೂವ್ ಮಾಡಿದೆ, ಸ್ಪೀಡನ್ನು ಇಂಪ್ರೂವ್ ಮಾಡಿದೆ. ಆಮೇಲೆ ಇವನ್ ಸ್ಪೀಡನ್ನು ಕೂಡ ಸೂಪರ್ ಸಾನಿಕ್ ದಿಂದ ಹೈಪರ್ ಸಾನಿಕ್ ಸ್ಪೀಡ್ ಅಚೀವ್ ಮಾಡೋದ್ರಲ್ಲಿ ಡೆವಲಪ್ಮೆಂಟ್ ಮತ್ತು ಟೆಸ್ಟಿಂಗ್ ನಡೀತಾ ಇದೆ. ಸೊ ಈ ಪಾರ್ಟ್ 1 ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಸೊ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ನಿಜವಾಗ್ಲೂ ಚೈನಾ ಮಿಲಿಟರಿ ಸೂಪರ್ ಪವರನ್ನು ಹೊಂದಿದೆಯಾ ಅಥವಾ ಬರೀ ಪ್ರೊಪಗೆಂಡಾ ಮಾಡ್ತಾ ಇದೆಯಾ ಅನ್ನೋದನ್ನು ಸೆಕೆಂಡ್ ಪಾರ್ಟ್ನಲ್ಲಿ ಡೀಟೇಲ್ ಆಗಿ ಕಂಟಿನ್ಯೂ ಮಾಡಿ ಅದಕ್ಕೆ ಒಂದು ಕನ್ಕ್ಲೂಷನನ್ನು ಕೊಡ್ತೀನಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇದಕ್ಕೊಂದು ಲೈಕನ್ನು ಕೊಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.